ತಮ್ಮ ಪುತ್ರರ ಒಂದು ಅರೆಸ್ಟ್ನಿಂದಾಗಿ ಇದೀಗ ರಾಜಕಾರಣದಲ್ಲಿ ಎಚ್.ಡಿ. ರೇವಣ್ಣ ಅವರು ಸೈಡ್ ಲೈನ್ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. 4 ದಶಕಗಳ ಹಾಸನದ ರಾಜಕಾರಣದ ಹಿಡಿತ ಈಗ ಕೈ ತಪ್ತಾ ಇದೆಯಾ? ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳನ್ನು ಎದುರಿಸಿದ್ರು. ಅದೇ ರೀತಿಯಾಗಿ ಎಚ್.ಡಿ. ರೇವಣ್ಣ ಅವರು ಕೂಡ ಅರೆಸ್ಟ್ ಆದ್ರು. ಇದಾದ ಬಳಿಕ ಸಂಪೂರ್ಣವಾಗಿ ರಾಜಕಾರಣ ಕೈ ತಪ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಮಿತ್ರ ಪಕ್ಷಗಳು ಇದೀಗ ಹೊರಗಿಟ್ಟಿದ್ದಾವೆ. ಎಚ್.ಡಿ. ರೇವಣ್ಣ ಅವರನ್ನ ಮಿತ್ರ ಪಕ್ಷಗಳು ಹೊರಗಿಟ್ಟಿದ್ದಾವೆ. ಯಾರು ಕೂಡ ಅವರನ್ನ ಸಂಪರ್ಕಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ಅವರನ್ನ ತೊಡಗಿಸ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇಲ್ಲ. ಇನ್ನು ಪಾದಯಾತ್ರೆಯ ಒಂದು ಫ್ಲೆಕ್ಸ್ ಇತ್ತಲ್ಲ, ಆ ಫ್ಲೆಕ್ಸ್ನಲ್ಲೂ ಕೂಡ ರೇವಣ್ಣ, ಎಚ್.ಡಿ. ಕುಮಾರಸ್ವಾಮಿ ಇಬ್ಬರ ಫೋಟೋಗಳು ಕೂಡ ಮಾಯವಾಗಿದ್ದಾವೆ. ಎಲ್ಲೂ ಕೂಡ ಇಬ್ಬರ ಫೋಟೋಗಳು ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಮೈತ್ರಿ ಪಕ್ಷ ಇದೀಗ ಈ ಪಕ್ಷವನ್ನ ಹಿಂದೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ? ಯಾಕಂದ್ರೆ ಈಗಾಗಲೇ ಅವರ ಪುತ್ರರ ಬಂಧನದಿಂದಾಗಿ ಸಾಕಷ್ಟು ಮುಜುಗರವನ್ನು ಕೂಡ ಅನುಭವಿಸಬೇಕಾಗಿ ಬಂತು. ಇದೀಗ ರಾಜಕಾರಣವೇ ಸಂಪೂರ್ಣವಾಗಿ ಅಂತ್ಯದತ್ತ ಬರ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂತದ್ದು. ಇನ್ನು ಅದೇ ರೀತಿಯಾಗಿ ಪ್ರತಿದಿನ ನೂರಾರು ಕಾರ್ಯಕರ್ತರಿಂದ ತುಂಬ್ತಾ ಇದ್ದಂತಹ ಮನೆಯೂ ಕೂಡ ಈಗ ಖಾಲಿಯಾಗಿದೆ. ಕಾರ್ಯಕರ್ತರು ಕೂಡ ಮನೆಯತ್ತ ಸುಳಿತಾ ಇಲ್ಲ. ಪ್ರತಿನಿತ್ಯ ತುಂಬಿರ್ತಿದ್ದಂತಹ ಒಂದು ಹೊಳೆ ನರಸೀಪುರ ಮನೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಸರಿಸುಮಾರು 40 ವರ್ಷಗಳ ಒಂದು ಸುದೀರ್ಘ ರಾಜಕಾರಣ, ಅದೇ ರೀತಿಯಾಗಿ ಹಾಸನದಲ್ಲಿ ಒಂದು ಪ್ರಬಲವಾದಂತಹ ಹಿಡಿತ, ಇದನ್ನು ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಆದರೆ ರೇವಣ್ಣ ಅವರು ಕೂಡ ಅರೆಸ್ಟ್ ಆದರು. ಮತ್ತೊಂದೆಡೆಯಲ್ಲಿ ಭವಾನಿ ರೇವಣ್ಣ ಅವರ ಮೇಲೆ ಗಂಭೀರ ಆರೋಪ ಬಂತು. ಇನ್ನು ಮತ್ತೊಂದೆಡೆಯಲ್ಲಿ ಇಬ್ಬರು ಪುತ್ರರು ಕೂಡ ಬಂಧನವಾದರು. ಇದರಿಂದಾಗಿ ರಾಜಕೀಯ ಈಗ ಅವನತಿಯತ್ತ ಹೋಗ್ತಾ ಇದೆಯಾ ಅಂತ? ಸಂತೋಷ್, ಈಗಾಗಲೇ ಎಲ್ಲೋ ಒಂದ್ ಕಡೆ ಎಚ್.ಡಿ. ರೇವಣ್ಣರವರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ದೋಸ್ತಿ ಪಕ್ಷದ ನಾಯಕರು ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಕಾಡ್ತಾ ಇರುವಂತದ್ದು. ಮೈಸೂರಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಕೂಡ ಈಗಾಗಲೇ ದೋಸ್ತಿ ಪಕ್ಷದವರು ಅಂದ್ರೆ ಒಂದ್ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ಕೂಡ ಮಾಡಿರುವಂತದ್ದು. ಆ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ರೇವಣ್ಣರವರ ಫ್ಲೆಕ್ಸ್ ಕೂಡ ಎಲ್ಲೂ ಹಾಕಿಲ್ಲ. ರೇವಣ್ಣರವರು ಸುಮಾರು 40 ವರ್ಷಗಳ ಸುದೀರ್ಘ ಕಾಲ ರಾಜಕೀಯ ಮಾಡಿರುವಂತವ್ರು ಹಾಸನದಲ್ಲಿ ಅಭಿವೃದ್ಧಿ ಹರಿಕಾರ ಅಂತ ಅಂದ್ರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಹಾಗಾಗಿ ಎಲ್ಲೋ ಒಂದ್ ಕಡೆ ದೋಸ್ತಿ ಪಕ್ಷದ ನಾಯಕರು ರೇವಣ್ಣರವರನ್ನು ನಿರ್ಲಕ್ಷಿಸಿದಾರ ಅನ್ನುವ ಪ್ರಶ್ನೆಗಳು ಈಗಾಗಲೇ ಸಾಮಾನ್ಯವಾಗಿ ಕಾಡ್ತಾ ಇರುವಂತದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಹೊಳೆನರಸೀಪುರದಲ್ಲಿ ಯಾವಾಗ್ಲೂ ಅವರ ಮನೆ ಮುಂದೆ ನೂರಾರು ಕಾರ್ಯಕರ್ತರುಗಳು ಇರ್ತಾ ಇದ್ರು. ದಿನನಿತ್ಯ ಅವರ ಮನೆ ಯಾವಾಗ್ಲೂ ಚಟುವಟಿಕೆ ಕೂಡ ಇರ್ತಾ ಇತ್ತು. ಆದ್ರೆ ಈಗ ಮನೆ ಕೂಡ ಖಾಲಿಯಾಗಿದೆ. ಅವರು ನೇರವಾಗಿ ಬೆಂಗಳೂರಿನಿಂದ ಬಂದ್ರೆ ಹೊಳೆನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ. ಸಾಕಷ್ಟು ಆ ದೇವಸ್ಥಾನದಲ್ಲಿ ಕೂತ್ಕೊಳ್ತಾರೆ, ಪೂಜೆ ಪುನಸ್ಕಾರ ಮಾಡ್ತಾರೆ, ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಕೂಡ ಹೋಗುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ರೇವಣ್ಣ ದೇವರನ್ನು ಕೂಡ ಕೈಬಿಟ್ಟಿಲ್ಲ, ಅಂದ್ರೆ ದೇವರ ಮೊರೆ ಹೋಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ಸೂರಜ್ ರೇವಣ್ಣ ಕೂಡ ಈಗಾಗಲೇ ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲಿ ತನ್ನ ಶಕ್ತಿಯನ್ನು ಕಂಡುಕೊಂಡಿತ್ತು ಹಾಸನ ಜಿಲ್ಲೆ ಅಂತ ಅಂದ್ರೆ JDS ನಲ್ಲಿ ಅದರದ್ದು ರೇವಣ್ಣರದ್ದೇ ಕಾರುಬಾರು, ರೇವಣ್ಣರವ್ರದೇ ಆಧಿಪತ್ಯ. ಹಾಗಾಗಿ ರೇವಣ್ಣರವ್ರದೇ ಇಲ್ಲಿ ಎಲ್ಲವೂ ಕೂಡ ಹೇಳಿದ್ದು ಅವರ ಪಕ್ಷದಲ್ಲಿ ನಡೀತಾ ಇತ್ತು. ಇವೆಲ್ಲನ್ನು ಗಮನಿಸಿದಂತ ಸಂದರ್ಭದಲ್ಲಿ ಈಗಾಗಲೇ ಬಿಜೆಪಿ ಮತ್ತು JDS ಎರಡೂ ದೋಸ್ತಿ ಮಾಡಿಕೊಂಡು ಇಂತಹ ಸಂದರ್ಭದಲ್ಲಿ ರೇವಣ್ಣರವರನ್ನು ಕೂಡ ಅವರು ಪಾದಯಾತ್ರೆಯಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಜೊತೆಗೆ ಎಲ್ಲೂ ಕೂಡ ಅವರ ಏನು ಬಾವುಟಗಳು ಫ್ಲೆಕ್ಸ್ಗಳಿತ್ತು ಅಲ್ಲೂ ಕೂಡ ಅವರ ಫೋಟೋಗಳು ಕಾಣಿಸ್ತಾ ಇಲ್ಲ ಅನ್ನೋದು ಆರೋಪವಾಗಿರ್ತಕ್ಕಂಥದ್ದು. ಒಟ್ಟಾರೆ ಎಲ್ಲೋ ಒಂದ್ ಕಡೆ ಅವರ ರಾಜಕೀಯ ಶಕ್ತಿ ಕ್ಷೀಣಿಸ್ತಾ ಇದೆಯಾ, ಕ್ಷೀಣಿಸುವಂತೆ ಏನಾದ್ರೂ ಹುನ್ನಾರ ಮಾಡಿದಾರಾ, ಆ ತರದ ಒಂದು ಚಿಂತನೆ ಏನಾರ ನಡೀತಾ ಇದೆಯಾ ಅನ್ನೋದು ಸಾಕಷ್ಟು ಇಲ್ಲಿ ಹಾಸನದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.